ನೋಡು 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 ಹೆಂಗ್ ಮಕ್ಕೊಂಡ ಮಾರಾಣಿ ಜೊತೆ ಮಕ್ಕೊಂಡ. ಈಗ ಎದ್ನ ಅಂದ್ರೆ ನನ್ನನ್ನು ತೆಲಿ ತಿಂತಾಳ. ಯಾರು ಯಾರು ಸೆಕೆಂಡ್ ಬಂದಿರ್ತಾರ ಅವ್ರ ಪರ್ಸಿ ಒರೆಸ್ಬೇಕು. ಇರ್ಲಿ ಅವಳ ಕಡೆನ ಹಚ್ತೀನಿ. ಬೆಡ್ ಕಾಫಿ. ಬೆಡ್ ಕಾಫಿ ಬೇಕಾ ನಿನ್ಗೆ? ಬೆಡ್ ಕಾಫಿ ಕೊಡ್ತೀನಿ, ನಿನಗೆ ಕೊಡ್ತೀನಿ. ಆಹಾ, ನಮ್ಮ ಮಾವನ ಕಡೆ ಸೇವೆ ಮಾಡಿಸ್ಕೊಳ್ಳೋದೇ ಒಂದ್ ದೊಡ್ಡ ಪುಣ್ಯ. ಹೋದ ವರ್ಷ 10 ವರ್ಷ ಆಗುತ್ತಾ, 2 ವರ್ಷದ ಹಿಂದೆ ನಾನ್ ಮಾಡಿದ್ದೆ ಪೂರ್ತಿ ಸೇವೆ. ಅವನಿಗೆ ಸೇವೆ ಮಾಡಿಸ್ಕೋಬೇಕಂತಾನೇ ನಾನು ಓದೋದು ಗೊತ್ತಾ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಬಾವಾ ಮಾವಾ, ಓಯ್ ಮಾವೋಯ್. ಹೇಳಿ, ಎದಕ್ಕೆ ಹೋದ್ರಾಗತ್ತಿ? ನನಗೆ ಬೆಡ್ ಕಾಫಿ ಬರಲ್ವಾ? ಅದು ನಾನ್ ಯಾಕೆ ತರಬೇಕು? ರೂಲ್ಸ್ ಪ್ರಕಾರ ನೀನು ಸೆಕೆಂಡ್ ಬಂದಿದ್ಯಾ, ನಾನು ಸೆಕೆಂಡ್ ಬಂದಿದ್ದೀನಿ. ಸಾರಿ, ನಾನು ಥರ್ಡ್ ಬಂದಿದ್ದೀನಿ ಅಷ್ಟೇ. ಅದ್ರಲ್ಲಿ ಏನ್ ಡಿಫ್ರೆನ್ಸು? ನಾನೇನ್ ತರೋದಲ್ಲ. ಈಗ ಹೋಗಿ ಕುಡಿ ಹೋಗು. ರೂಲ್ಸ್ ಮಾಡಿದ್ ನಾನಾ ನೀನಾ? ನಾನೇ. ಅದಕ್ಕೆ ನೀವಾಗ ರೂಲ್ಸ್ ಮಾಡಿದ್ ನೀನು ಅಲ್ವಾ? ನೀ ಏನ್ ಹೇಳಿದಿ? ಯಾರ್ದೇನು ಕನ್ಸಿಡರ್ ಆಗಲ್ಲ. ಕಾಲೇಜಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಈ 3ರಲ್ಲಿ ಬಂದು ಮನೆಯಲ್ಲಿ ಇಬ್ರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಬರ್ತಾರೆ ಅವರು ಅಂತ ಹೇಳಿದ್ದೆ. ಅರ್ತಿದ್ಯಾ? ನೆನ್ಪಿದ್ಯಾ? ಅಥವಾ ಫೋನ್ ತೆಗೆದು ತೋರಿಸ್ಲಾ ರೆಕಾರ್ಡು? ಅದೇನ್ ಬೇಡ. ಆದ್ರೆ ಹಂಗೇನದು? ಏನಿದ್ದು ಡೈರೆಕ್ಟ್ ಆಗಿ ಮಾತಾಡು. ಅಂದಿದ್ದೆ, ಇವಾಗಿಂದ ರೂಲ್ಸ್ ಚೇಂಜ್. ಯಾರು ಕಾಲೇಜಿಗೆ ಫಸ್ಟ್ ಬರ್ತಾರೆ ಅವರು ಅಷ್ಟೇ. ಮಾವ ಮಾವೋಯ್, ಓಯ್ ಮಾವೋಯ್, ಬಾಯ್ಲೆ. ಏನು? ನಾನು ಕಿವ್ಯಾಕ್ ಏನಾದ್ರು ಹೂವ ಇಟ್ಕೊಂಡಿದ್ದೀನ? ಅಥವಾ ಲಾಲ್ಬಾಗ್ ಏನಾದ್ರು ಇಟ್ಕೊಂಡಿದ್ದೀನ? ಬೆಂಗಳೂರಿನಾಗ ಲಾಲ್ಬಾಗ್ ಇದೆ ಗೊತ್ತಲ್ಲ, ಅಲ್ಲಿ ಬಾಳ ಹೂವುಗಳು ಇರ್ತಾವಂತೆ. ಅದನ್ನೇನಾದ್ರು ಇಟ್ಕೊಂಡಿದ್ದೀನ? ಕಾಣ್ತಿದ್ಯಾ ನೋಡು, ಈಚ ಕಡೆ ನೋಡು. ಏನಿಲ್ಲ, ಎದಕ್ಕೆ ಕೇಳ್ತಿದ್ಯಾ? ಮಾವ, ರೂಲ್ಸ್ ಮಾಡಿದ್ದೆ ಯಾರು? ನೀನೇ ತಾನೆ. ಇವಾಗ ಮತ್ತೆ ರೂಲ್ಸ್ ಚೇಂಜ್ ಮಾಡ್ತೀಯಾ? ನೋಡು, ನಂಗೆ ಅದೇನು ಗೊತ್ತಿಲ್ಲ. ನೀನ್ ಇವಾಗ ಏನ್ ಮಾಡ್ತೀಯಾ? ಚಾ ತಗೊಂಡ್ ಬರ್ತೀಯ ಅಷ್ಟೇ. ಇಲ್ಲ ಕರಿಲಾ ಅತ್ತೇನಾ? ಅತ್ತೇ ಏನ್ ಬೇಡ, ತಗೊಂಡ್ ಬರ್ತೀನಿ. ಎಷ್ಟಪ್ಪ, ಸಿಂಪಲ್. ಅಮ್ಮ ಹೇಳು, ಎದ್ದಿದ್ದಾಳ ಕಾಫಿ ಬೇಕಂತ? ಅದ್ ಹೇಗಮ್ಮ ಅವಳನ್ನ ಕರೆಕ್ಟ್ ಆಗಿ ನೀನ್ ಗೆಸ್ ಮಾಡ್ತೀಯಾ? ಅವಳು ಎದ್ದಿದ್ದಾಳೆ ಅಂತಾನು ಗೊತ್ತಾಗುತ್ತೆ ನಿನಗೆ, ಅವಳು ಏನ್ ಕೇಳ್ತಿದ್ದಾಳೆ ಅಂತಾನು ಗೊತ್ತಾಗುತ್ತೆ. ಅವಳಿಗೆನೆ ಸಪೋರ್ಟ್ ಮಾಡ್ತೀಯ. ನಾ ನಿನ್ ಮಗ ಹೌದೋ ಅಲ್ವೋ? ಅಲ್ಲ, ಅವಳು ನಿಮ್ಮ ಸೊಸಿನಾ ಅಥವಾ ನಾನ್ ನಿನ್ ಮಗನ ಅನ್ನೋದೇ ಡೌಟ್ ಬಂದೈತಿ. ನಿಜ ಹೇಳ್ಬೇಕಂದ್ರೆ ಅವಳನ್ನ ನೀವು ತಗೊಂಡ್ ಬಂದಿರ್ತಾನೆ. ನಾನು ನಿನ್ ಮಗ ಹೌದಾ ಅಲ್ಲ ಮಮ್ಮಿ? ನೀ ನನ್ ಮುದ್ದಿನ ಮಗಾನೇ ಆಯ್ತಾ, ಅವಳು ನನ್ ಸೊಸೆ ಅಷ್ಟೇ. ಚಾ ತಗೊಂಡೋಗು. ಇವಾಗ ರೂಲ್ಸ್ ಮಾಡೋದು ನಾನು ಹೇಳಿದ್ನ ನೀನ್ ಹೇಳಿದ್ಯಾ? ನೀನ್ ಮಾಡಿದಾಗ ಅವಳು ಎಷ್ಟು ಗೋಳ ಇಟ್ಕೊಂಡಿ ತಾನೆ, ಮತ್ತೆ ಅವಳು ಅದನ್ನ ಸೇರ್ ತಿರ್ಸ್ಕೊಂತಾಳೆ. ಅದಕ್ಕೆ ಅಧಿಕಾರ ಬಂದಾಗ ಅಹಂಕಾರ ತೋರಿಸ್ಬಾರ್ದು ಅಂತಾರಲ್ಲ, ಇದಕ್ಕೆ. ಅದು ನಮಗೆ ವಾಪಸ್ ಕೊಡುತ್ತೆ ಅಂತ ಇವಾಗಾದ್ರೂ ಅರ್ಥ ಆಯ್ತಾ? ಅರ್ಥ ಆಯ್ತು. ಇವಾಗ ಅವಳು ಏನೇನ್ ಕೆಲಸ ಹೇಳ್ತಾಳೆ ಹೇಳು, ಅದನ್ನೆಲ್ಲ ಮಾಡು. ಅವಳ ಕೆಲಸ ಎಲ್ಲ ನೀನ್ ಮಾಡು. ಅವಳು ಏನೇನು ಒರೆಸ್ತಾ? ಬಾಂಡೆ ತಿಕ್ತಾಳೆ, ಪರ್ಶಿ ಒರೆಸ್ತಾಳೆ, ಆಮೇಲೆ ಅವ್ರ ಮಾಮನ್ಗೆ ಎಲ್ಲ ಬೊತ್ತಿ ರೆಡಿ ಮಾಡಿ ಕೊಟ್ಟು ಬರ್ತಾಳೆ. ನೀನು ಅದೇ ಕೆಲಸ ಮಾಡು ಆಯ್ತಾ? ಮಮ್ಮಿ, ನಾನ್ ಕ್ರಿಕೆಟ್ ಆಡಕ್ ಹೋಗ್ಬೇಕೆ? ಇದೆಲ್ಲ ಮಾಡಿಟ್ಟು ಹೋಗು, ನನಗೇನು ಹೇಳ್ಬೇಡಪ್ಪ. ನಾನ್ ಮಾತ್ರ ನಿಮ್ಮಿಬ್ಬರ ನಡು ಇಲ್ಲ. ಓಕೆ, ಸರಿ, ಕೊಡು ಚಾ. ಕೊಟ್ಟೆ ಬೇಗ ತಗೊಂಡು ಹೋಗಿ. ಅವಳಿಗೆ ಬಿಸಿ ಬಿಸಿ ಬೇಕು. ಆರ್ತಂದ್ರೆ ಅವಳು ಕುಡಿಯೋದು ಇಲ್ಲ, ಆಮೇಲೆ ನಿನಗೂ ತಲೆ ತಿಂತಾಳೆ. ಮಾರಾಣಿ ಐತಿ ಮಾಮ, ತಗೊಂಡ್ ಬಾ. ಮಾಮ, ಚಾ ಆರೈತಿ, ಬಿಸಿ ಮಾಡ್ಕೊಂಡ್ ಬಾ. ಅಷ್ಟು ಬಿಸಿ ಐತಿ, ಬಿಸಿಲು ಐತಿ. ಸುರಿದು ನಾಲ್ಕು ಏನಾರು ಮಾಡ್ಕೊಂಡು ಕುಡಿ ಅದ್ನ. ನಂಗ ಚಾನ ಸುಡುದು ಮಾಡ್ಕೊಂಡು ಸರ್ರ ಅಂತ ಹಿಡಿತೀನಲ್ಲ, ಅದರಷ್ಟು ಮಜಾ ಯಾವತ್ತೂ ಸಿಗಂಗಿಲ್ಲ ಗೊತ್ತಾ? ಸರ್ರ ಅಂತ ಕುಡಿಬೇಕಂತ. ನೋಡ್ ಮಾಮ, ಬಿಸಿ ಬೇಕು, ತಗೊಂಡ್ಬರೋ. ನಾ ಕ್ರಿಕೆಟ್ ಆಡಕ್ ಹೋಗ್ಬೇಕೆ? ಬೇಗ ಹೇಳು ನಿಂದ ಏನ್ ಮತ್ತೇನಂತ. ಬಿಸಿ ಬಾಂಡ್ಲಿ ತಂದು ಕೆಂಡ ತಂದು ಬಾಯ್ಗಿಡ್ಲೇನ? ಮಾಮ, ಪ್ರೀತಿಯಿಂದ ಹೇಳು, ಇಲ್ಲ ಅಂದ್ರೆ ನಂಗೆ ಇಷ್ಟ ಆಗಲ್ಲ ಗೊತ್ತಲ್ಲ ನಿಂಗೆ. ಮ್ಯಾವ್ ಮ್ಯಾವ್, ಬಾಯ್ಲೆ. ಹಾಯ್ ಮ್ಯಾವ್ ಮ್ಯಾವ್. ನೋಡು, ನಮ್ ಮ್ಯಾವ್ ಮ್ಯಾವ್ಗೂ ಓಟ್ಸ್ ಮತ್ತೆ ಹಾಲ್ ಮಿಕ್ಸ್ ಮಾಡ್ಕೊಂತ ಬಾ. ನಿನ್ ಸೇವೆ ಮಾಡೋದಂದ್ರೆ ಅದ್ರ ಸೇವೆ ಮಾಡ್ಬೇಕಾ? ಯಾಕೆ, ನಾನೆಲ್ಲ ನಿನ್ ಬೈಕೆಲ್ಲ ವರ್ಷಿದ್ನಿ ತಾನೆ, ಮತ್ತೆ ಇವಾಗ ಮಾಡು. ಹೋಗು. ನೀನ್ ಹಠಕ್ಕಾದ್ರೆ ನೆಕ್ಸ್ಟ್ ಟೈಮ್ ನಾ ಫಸ್ಟ್ ಬರ್ತೀನಿ ಕಣಿ, ಪಕ್ಕ ಬರ್ತೀನಿ, ನೋಡ್ತಿರು. ಮಾಮ, ನಕ್ಕೊಂತ ಬಾ, ಇಲ್ಲ ಅಂದ್ರೆ ಮತ್ತೆ ಕಳಿಸ್ತೀನಿ. ಇರ್ಲಿ ನೋಡ್ಕೊಂತೀನಿ ನಿನ್ನ. ತುಂಗಾ, ನೀನು ಮನಿಗೆ ಹೋಗಿ ಬಾ. ಮನಿಗೆ ಹೋಗಿ ಗಂಗಾಗೆ ಏನ್ ಬೇಕು ನೋಡು, ಊಟಕ್ಕಾದ ಮತ್ತ ಮಿಂಚು ಏನೇನ್ ಬೇಕು ನೋಡು, ಹೋಗು. ಇಲ್ಲಿ ನಾವೆಲ್ಲ ನೋಡ್ಕೊಂತೀವಿ ಏನ? ಸರಿ ರೀ, ಹಂಗಾರ ನಾ ಮನಿಗೆ ಹೋಗ್ಲಿ. ಪಾಪ ನೀನೇನೋ ನಿಮ್ಮ ಅಪ್ಪಾರ ಬಂದಿದ್ರಂತ ನೀನ್ ಹುಡುಕೊಂಡ ಪಾಪ, ಅದಕ್ಕೆ ಸುಮ್ಮನೆ ಮನಿಗೆ ಹೋಗುವ. ನೀನು ಹೊತ್ತಾಗಿತ್ತಿ, ಏನಾರು ತಿಂದು ಸ್ನಾನ ಅದು ಮಾಡ್ಕೊಂಡ್ ಬಾ. ಸರಿ ರೀ. ಹಂಗಾರಿ ನಿಂತ್ಕೊಳ್ಳವ. ಏನ್ರಿ ಅಮ್ಮರ, ನೀ ಏನೋ ಅನ್ಕೊಂಗಿಲ್ಲ ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಹೋಗ್ಕೇನ. ನಾ ಬೇಕಾದ್ರೆ ಫೋನ್ ಹಚ್ಚಿ ಹೇಳ್ತೀನಿ ನಿಮ್ಮ ಅಪ್ಪಗ. ಯಾಕಂದ್ರೆ ಎಲ್ಲಾರು ಈಗ ದವಾಖಾನೆಗೆ ಅದಾರ. ಈಗ ನೋಡ್, ಗಂಗಾನು ಇಲ್ಲಿ ಅದಾಳ, ಮಿಂಚಿನೂ ಇಲ್ಲಿ ಅದಾಳ, ಎಲ್ಲಾರು ಇಲ್ಲಿ ಅದಾರ. ಎಲ್ಲಾರ್ಗು ಅಡಿಗೆ ಮಾಡ್ಕೊಂಡ್ ಬರ್ಬೇಕಾರ, ನಾ ಒಬ್ಬಕ್ಕೆ ಇರ್ತೀನಿ. ಸ್ವಲ್ಪ ನನಗ ಹೆಲ್ಪ್ ಮಾಡ್ತೀನವ? ಸರಿ ಅಮ್ಮರ, ಹಂಗ ಮಾಡ್ತೀನಿ ನೋಡ್ರಿ. ಅಲ್ಲ, ಅವ್ರ ಅಪ್ಪ ಹುಡುಕ್ತಿರ್ತಾನಲ್ಲೇ. ಫೋನ್ ಮಾಡ್ತೀನಿ ತಗೋರಿ, ಈಗ ಮಾಡ್ತೀನಿ ನೋಡ್ರಿ. ಹಲೋ, ಸೋಮಣ್ಣ. ಹಾರಿ ಅಮ್ಮರ, ಎಲ್ಲಿದೆ
ಹೊಲ್ದಾಗದೇನ ಇಲ್ಲ ನಿಮ್ಮ ಮನ್ಯಾಗದಿ? ಅವರ ಹೊಲಕ್ಕೆ ಬಂದಿನ್ರಿ, ಅಂದ್ರೆ ನೀರ್ ಹಾಸಕ್ ಬಂದಿನಿ ಕಬ್ಬಿಗೆ. ಅಪ್ಪ ಹೇಳಿದ್ರಲ್ಲ ಇವತ್ತು ಕಬ್ಬೆಲ್ಲ ಕಿಳ್ಸುದು ಅಂತ ಹೇಳಿ, ಅದಕ್ಕೆ ಕಬ್ಬಿಂದ ಇದನ್ನ ಹಾಕಾಕತ್ತೀನಿ. ಎಲ್ಲಾ ಬೆಳಿ ಆಯ್ತಲ್ಲ, ಎಲ್ಲಾನು ಹೊಲ ಸ್ವಚ್ಛ ಮಾಡ್ಸಕತ್ತೀನ್ರಿ. ಹಂಗ ಹೊಲನು ಅಚ್ಕಡೆ ಹೊಲನು ಕ್ಲೀನ್ ಮಾಡ್ಸಕ್ ಹೇಳ, ಬಾವಿದೆಲ್ಲ ಕ್ಲೀನ್ ಮಾಡ್ಸಕ್ ಹೇಳ. ಹಾ, ನಿಮ್ಮ ಅಪ್ಪವ್ರು ಏನ್ ಹೇಳಕತ್ತಾರಂದ್ರ ಬಾವಿದು ಮತ್ತೆ ಹೊಲ ಎಲ್ಲ ಪೂರ್ತಿ ಕ್ಲೀನ್ ಮಾಡಕ್ ಹೇಳಕತ್ತಾರ ನೋಡಪ್ಪ. ಹಾ ಸರಿ ರಮ್ಮರ, ನಾ ಎಲ್ಲ ಮಾಡಿಸ್ತೀನಿ ತಗೋರಿ, ಎಲ್ಲ ಕ್ಲೀನ್ ಮಾಡಿಸ್ತೀನಿ ಸಂಜೆ ಹೊತ್ತಿಗೆ. ಅವ್ ಟ್ರ್ಯಾಕ್ಟರ್ದಾವ ಬಂದ ಕೇಳ. ಹಾ ಮರ ಕೇಳ್ತ, ಟ್ರ್ಯಾಕ್ಟರ್ದಾವ ಬಂದಿಲ್ರಿ, 12 ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾನ. ಆಮೇಲೆ ನಾಳೆಗೆ ಬರಲ್ಲ ಅಂತ, ನಾಳೆ ಬಸ್ಸು ಜಯಂತಿಲ್ಲ, ನಾಳೆಲ್ಲ ಇದನ್ ಮಾಡ್ತಾರಂತ, ಹಂಗಾಗಿ ಬರಂಗಿಲ್ಲ ಅಂತ ಹೇಳಿ. ಸರಿನಪ್ಪ, ನಾ ಎದಕ್ ಫೋನ್ ಮಾಡಿದ್ನಿ ಅಂದ್ರೆ ನಿನ್ ಮಗಳು ಇಲ್ಲೇ ದವಾಖಾನೆಗೆ ಅದಾಳ ಅದಕ್ಕ. ಹೌದ್ರಿ ಅಮ್ಮರ, ನಿನ್ನೆ ಯಾರ ಫೋನ್ ಹಚ್ಚಿದ್ರು, ಗೌರಿ ಅನ್ನೋರು ದವಾಖಾನೆಗೆ ಅದಾರ ಅಂತೇಳಿ. ಯಾಕೆ ಏನಾಗೈತ್ರಿ, ಯಾರಿಗೆ ಏನಾಗೈತಿ? ಏನ್ ನನ್ನ ಮಗಳಿಗೆ ಏನಾರ ಆಗೈತೇನ್ರಿ? ಇಲ್ಲಪ್ಪ, ನಿನ್ ಮಗಳಿಗೆ ಏನಾಗಿಲ್ಲ. ಅಂದ್ರೆ ನಮ್ ಶ್ಯಾಮ್ಗೆ ಏನೋ ಆಕ್ಸಿಡೆಂಟ್ ಆಗೈತಂತ ಅವ್ನ್ ತಗೊಂಡ್ ಬಂದು ದವಾಖಾನೆಗೆ ಹಾಕ್ಯಾಳ. ನಿಂಗೇನ್ ಅಭ್ಯಂತರ ಇಲ್ಲ ಅಂತಂದ್ರೆ ನಾನ್ ನಿನ್ ಮಗಳು ಮಧ್ಯಾಹ್ನ ಮೇಲೆ ಕಳಿಸ್ಲೇಪ್ಪ. ಹಾ ಸರಿ ರೀ ಅಮ್ಮರ, ಏನ ಅಭ್ಯಂತರ ಏನಿಲ್ಲ, ಆರಾಮ್ಸೆ ಮಧ್ಯಾಹ್ನ ಮೇಲೆ ಕಳಿಸ್ರಿ. ಸರಿನಪ್ಪ, ಹಂಗಾರ ಇಡ್ಲೇ ಹಂಗಾರ ಫೋನ್. ಹಾ ಮರ ಸರಿ. ಗೌರಿ ಜೋಡಿ ಏನಾರ ಮಾತಾಡ್ತೇನೆ. ಅಲ್ಲೇ ಇದ್ರು ಕೊಡ್ರಿ ಅಂದಿಟ್ಟ, ಯಾಕಂದ್ರೆ ನಿನ್ನೆಯಿಂದ ನೋಡಿಲ್ಲ ಮಾತಾಡಿಲ್ಲ ಅದಕ್ಕೆ. ಸರಿನಪ್ಪ, ಕೊಡ್ತೀನಿ. ಹಲೋ ಅಪ್ಪ. ಮಗಳ, ನಿನ್ಗೇನೋ ಆಗಿಲ್ಲೋದಿಲ್ಲ? ಹುಷಾರಾಗದಿ ಇಲ್ಲ? ಏನಾರ ಇದ್ರೆ ಹೇಳ್, ಮತ್ತೆ ಹಂಗೇನಾರ ನಾನು ಬರ್ತೀನಿ ದವಾಖಾನೆಗೆ. ಇಲ್ಲಪ್ಪ, ನಂಗೇನಾಗಿಲ್ಲ. ಅವ್ರಿಗೆ ಸ್ವಲ್ಪ ಕಾಲೆಲ್ಲ ಇದು ಆಗೈತಿ. ಏನಾಗಿಲ್ಲ, ನಾ ಆರಾಮದೀನಿ ತಗೋ. ಅಲ್ಲ, ಅಂಜಲಿ ಪಾಪ ಏನಾರ ಅಂದನ ರಾತ್ರಿ ಎಲ್ಲ ಪಾಪ ಹುಡುಕಿರ್ಬೇಕು, ರಿಸಲ್ಟ್ ಬಂದೈತೆ ಅಂತ ಹೇಳಿ. ಹೂವ ಭಾಳ ಚಡ್ಪಡಿಸ್ ಹುಡುಕಿ ರಾತ್ರಿ ಎಲ್ಲ. ಈಗೇನಿಲ್ಲ, ನಾ ಎಲ್ಲ ಹೇಳಿನಿ, ನೀ ಆರಾಮ್ಸೆ ಬಾ. ಏನು ಅಮ್ಮೋರು ಏನಂತ ಹೇಳು, ಪಾಪ ಅವ್ರಿಗೆ ಏನಾರ ಹೆಲ್ಪ್ ಬೇಕಾಗುತ್ತೆ. ಓಕೆ ಸರಿನಪ್ಪ. ಸರಿ, ಹಂಗಾರೆ ಇಡ್ತೀನಿ ತಗೋ. ಆತು. ಸರಿ ಗೌರಿ, ನಡಿ ಹೋಗೋಣ ಮನೆಗೆ. ನೋಡಿ, ಪೇಷಂಟ್ ಹತ್ರ ಇಷ್ಟು ಜನ ಇರಬಾರ್ದು, ಆಮೇಲೆ ಇಷ್ಟೆಲ್ಲ ಫೋನಾಗೆಲ್ಲ ಮಾತಾಡಬಾರ್ದು. ಅವ್ರು ಸ್ವಲ್ಪ ರೆಸ್ಟ್ ಮಾಡಬೇಕು, ರೆಸ್ಟ್ ಮಾಡಿದ್ರೆ ಅಲ್ಲ ಬೇಗ ಆರಾಮಾಗ್ತಾರೆ. ಸರಿ ಡಾಕ್ಟರ್, ನಾವು ಹೋಗ್ತೀವಿ ಇವಾಗ. ಅಂದ್ರ ಯಾವಾಗ ಡಿಸ್ಚಾರ್ಜ್ ಮಾಡ್ತೀವಿ? ನೋಡ್ರಮ್ಮ, ಇನ್ನು 3 ದಿನ ಬಿಟ್ಟು ಮಾಡ್ತೀನಿ, ಯಾಕಂದ್ರೆ ಹುಡುಗಿಗೆ ಸ್ವಲ್ಪ ಸ್ಟ್ರೆಂತ್ ಬೇಕು, ಹಂಗಾಗಿ. ಸರಿ ರಂಗ. ಏನಪ್ಪಾ ಹೆಂಗ ಅನ್ಸಾಕತ್ತೈತಿ? ಈಗ ಕಾಲು ಭಾಳ ನೋವು ಐತಿ. ಇಂಜೆಕ್ಷನ್ ಮಾಡ್ತಾರೆ ಈಗ, ಏನಾಗಲ್ಲ. ಊಟ ಎಲ್ಲ ತಿನ್ಬೋದು ಈಗ. ಡಾಕ್ಟರ್ ಏನ್ ತಿನ್ಬೋದು? ಸ್ವಲ್ಪ ಲೈಟ್ ಆಗಿ ಕೊಡ್ರಿ, ಅನ್ನ ಮೊಸರು, ಅನ್ನ ಹಾಲು ಕೊಡಕ್ ಹೋಗ್ಬಿಡ್ರಿ. ಅನ್ನ ಚಪಾತಿ ಸ್ವಲ್ಪ ಕೊಡ್ರಿ, ಅವ್ರ ಹೊಟ್ಟಿ ತಡಿಯುವಂತದ. ಸರಿ ಡಾಕ್ಟರ್. ಗಂಗನಂತಕ್ಕೆ ಹಾದು ಹೋಗ, ಅವ್ರಿಗೆ ಏನ್ ಹೇಳ ನೋಡಿ ತಿನ್ನಕ. ಸರಿ ರೀ. ಸಿಂಚು ಮಿಂಚು ಅಲ್ಲೇ ಅದರ, ಮಿಂಚುಗೂ ಆರಾಮಿಲ್ಲ, ನೋಡ್ತೀನಿ. ಸಿಂಚುಗೂ ಆರಾಮಿಲ್ಲ, ಮಿಂಚುಗೂ ಆರಾಮಿಲ್ಲ. ಮಿಂಚು, ಸಿಂಚು ಅಲ್ಲೇ. ಅವ ಸಿಂಚು ಭಾಳ ತ್ರಾಸ ಆಗತೈತೆ ಅಂತಂದ, ನಾ ಆಟೋ ಮಾಡಿ ಮನೆಗೆ ಕಳಿಸಿದಾಕಿನ. ಹೌದಾ, ಒಂದ ಹೋತಾನ? ಸರಿ, ಹಾಗಾದ್ರೆ ಏನಂತ ದೊಡ್ಡ ಮಕ್ಕೊಂಡಾಳ, ಏನಂತ ಅಂದ ಅವ? ಏನಿಲ್ಲ, ಬಂದು ಇಂಜೆಕ್ಷನ್ ಮಾಡ್ಯಾರ. ಆಕೆಗೆ ಈಗ ಗಂಜಿ ಟೈಪ್ ಏನಾರು ಕೊಡ್ಬೋದಂತ ಯಾರ. ನಾ ಏನಂತೀನಿ ಅಂದ್ರೆ ಸಾಬುದಾನಿ ಗಂಜಿ ಮಾಡ್ಕೊಂಡ್ ಬಂದ್ಬಿಡ. ಅಲ್ಲ, ನಿನಗೇನ್ ಮಾಡ್ಕೊಂಡು? ನಂಗೆ ಏನಾರು ತಗೊಂಡ್ ಬರವ ನಡೀತೈತಿ, ಇಲ್ಲಾಂದ್ರೆ ಇಲ್ಲಿ ಹೋಟೆಲ್ದಾಗ ತಿಂತೀನಿ ತಗೋ. ಬೇಡವಾ, ನಿನಗೂ ಸುಮ್ಮನೆ ಯಾಕೆ ಹೋಟೆಲ್ದಾಗ? ನಾನು ಗೌರಿ ಹೊಂಟಿಯ ಮಾಡ್ಕೊಂಡ್ ಬರ್ತೀವಿ, ಏನ್ ಬೇಕಾದ್ರೆ. ಸರಿ, ಹಾಗಾದ್ರೆ ನಂಗೆ ಚಪಾತಿ ಪಲ್ಯ ಮಾಡ್ಕೊಂಡ್ ಬಾ. ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ ಬರ್ಬೇಡ. ಸರಿ ಸರಿ, ಮಾಡ್ಕೊಂಡ್ ಬರಲ್ಲ. ಅವ ಫ್ರಿಜ್ನಾಗ ಚಾಕ್ಲೇಟ್ ಇಟ್ಟಿನ ತಗೊಂಡ್ ಬಾವ. ಹಾ ತಗೊಂಡ್ ಬರ್ತೀನಿ. ಮತ್ತೇನ್ ಬೇಕು ಹೇಳ, ಫೋನ್ ಮಾಡಿ ಹೇಳ. ಸರಿ ಅವ. ಬಾಬಾ ಎಷ್ಟು ದೊಡ್ಡದೈತಿ ಅರಮನಿ. ಅರಮನಿ ಇದ್ದಂಗೈತಿ ನೋಡಿ. ಅಲ್ಲ, ಇಂಥ ಮನಿಗೆ ಸಸಿಯಾಗಿ ಬರೋರು ರಾಣಿ ತರ ಇರ್ತಾರೆ. ಆಂಟಿ ಆಂಟಿ. ಯಾರು ಬೇಕಿತ್ತು? ಅದು ಆಂಟಿ. ಅದಲ್ದೆ ನೀವೇನಿಲ್ಲ? ಏನ್ ತಮಾಷೆ ನೋಡು, ನಮ್ಮ ಮನೆಗೆ ಬಂದು ನೀವು ಏನು ಇಲ್ಲಿ ಅಂತೀರಾ? ಅದ್ ಹಂಗಲ್ಲ, ಸಾರಿ, ನನ್ಗೆ ಗೊತ್ತಾಗಲ್ಲ. ಇದು ನಮ್ಮ ಮನೆನೇ. ವಾವ್, ನಿಮ್ ಕಾಳ ಹಾಕಿದ್ರೆ ಈ ಮನೆ ಸಸಿ ಆಗೋದು. ಮತ್ತೆ ನೀವೇನು ಇಲ್ಲಿ ಬಂದಿದ್ದು? ಅದು ನಾನು ಗೌರಿನ ಹುಡ್ಕೊಂಡ್ ಬಂದೆ. ಗೌರಿ ಇಲ್ವಾ? ಇಲ್ಲ, ಗೌರಿನ ಹುಡ್ಕೊಂಡು ನಿನ್ನೆ ಅವ್ರ ಅಪ್ಪ ಕೂಡ ಬಂದಿದ್ರು. ಹೇಳಿತ್ತಲ್ಲ ಅವ್ರ ಅಪ್ಪಂಗೆ, ಇಲ್ಲ ಗೌರಿ ನಿನ್ನೆ ಹೋಗಿದ್ದಾಳೆ ಅಂತ. ಹೌದಾ? ಅಣ್ಣ ಯಾರು? ಯಾರೋ ಗೌರಿನ ಕೇಳ್ಕೊಂಡ್ ಬಂದಿದಾರಮ್ಮ. ಗೌರಿನ ಕೇಳ್ಕೊಂಡ್ ಬಂದಿದ್ರಾ? ಗೌರಿ ಹಾಸ್ಪಿಟಲ್ ಇದ್ದಾಳೆ. ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ, ಅಲ್ಲೇ ಇದ್ದಾಳೆ. ಓ ಹೌದಾ, ಸರಿ ಆಗಿದೆ. ಯಾರಿಗೆ ಆಕ್ಸಿಡೆಂಟ್ ಆಗಿದೆ? ಅಲ್ಲ, ಏನಾಗಿದೆ? ಬಲವಾಗಿ ಏನಾದ್ರು ರೇಟ್ ಬಿದ್ದಿದ್ಯಾ? ಅಂದ್ರೆ ಕಾಲಷ್ಟೇ ಫ್ರಾಕ್ಚರ್ ಆಗಿದೆ. ಏನಾಯ್ತು? ಅಮ್ಮ, ಕಾಲಷ್ಟೇ ಫ್ರಾಕ್ಚರ್ ಆಗಿದೆ ಅಂದ್ರೆ ಇನ್ನು 3 days ಅಷ್ಟೇ ನಮಗೆ ಟೈಮ್ ಇರೋದು. ಫ್ರಾಕ್ಚರ್ ಆದ್ರೆ ಬೇಗ ಮನೆಗೆ ಬರ್ತಾನೆ, ಬಂದ್ರೆ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೊಳಗೆ ಏನ್ ಮಾಡ್ಬೇಕು ಮಾಡು ಬೇಗ. ಅಲ್ಕಣ್ ಮಗ, ನಾವ್ ಹೆಂಗಾದ್ರೂ ಮಾಡಿ ಅದನ್ನ ಲಗುಚ್ಚ ಹೊರ ತೆಗಿಬೇಕಲ್ಲ. ಹೂನವಾ, ಮೊದ್ಲ ಅದರಿಂದ ಹೊರಗ್ರು ಇಲ್ಲಿ ಸಿಕ್ಕಾಕೊಂಡ್ರ ಕತಿನ ಬ್ಯಾರಿ ಆಗತ್ತೆ ಮತ್ ನಮ್ದು. ಮಗ, ಒಂದ್ ಕೆಲ್ಸ ಮಾಡ, ನಾನು ನಾಳೆ ಆಫೀಸ್ಗೆ ಹೋಗ್ತೀನಿ, ನೀನು ಫ್ಯಾಕ್ಟ್ರಿಗೆ ಹೋಗು. ಸರಿನವಾ. ಆದ್ರೆ ಇಲ್ಲಿ ಗಂಗಾ ಅಕ್ಕ ಇಲ್ಲಲ್ಲ, ದಾಖನಿಗೆದಾಳ. ಆಕಿನೇ ನಾಳೆಗೆ ಡಿಸ್ಚಾರ್ಜ್ ಮಾಡ್ತಾರೆ. ಆಕಿದೇನ್ ಬರೀ ಇದು ಅಷ್ಟೇ ಅಲ್ಲ, ಲೂಸ್ ಮೋಷನ್ ಅಷ್ಟೇ ಆಗೈತಿ. ಬರ್ತಾಳೆ ತಗೋಕಿ.